ಹಾಯ್ ಫ್ರೆಂಡ್ಸ್, ಇವತ್ತಿನ ಒಂದು ವೀಡಿಯೋದಲ್ಲಿ ವಾಟ್ಸಪ್ಪಲ್ಲಿ ನಿಮ್ಮ ಸ್ಟೋರೇಜ್ ಏನಾದರೂ ಫುಲ್ ಆಗಿದ್ದರೆ ಅದನ್ನು ಫ್ರೀ ಅಪ್ ಮಾಡ್ಕೊಳ್ಳೋದು ಹೇಗೆ, ಸ್ಪೇಸನ್ನು ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರೋದು ಮಂಗು ಯೂಟ್ಯೂಬ್ ಚಾನಲ್. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಗಿ ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ, ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಆಲನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನೆಕ್ಸ್ಟ್ ಟೈಮ್ ನಾನು ವೀಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್. ಈ ಒಂದು ವಿಡಿಯೋದಾಗ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ಬೇರೆ ಯಾವ್ದಾದ್ರು ವೀಡಿಯೋಸ್ ಬೇಕು ಅಂತರೂ ಕೂಡ ಕಾಮೆಂಟ್ ಮಾಡಿ. ಈಗ ಯಾವ ರೀತಿಯಾಗಿ ಸ್ಟೋರೇಜ್ ಫುಲ್ ಆಗಿರೋದನ್ನು ಫ್ರೀ ಅಪ್ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ಮೊದಲು ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ಳಿ. ನಂತರ 3 ಡಾಟ್ ಮೇಗಡೆ ಕ್ಲಿಕ್ ಮಾಡಿಕೊಂಡು ಸೆಟ್ಟಿಂಗ್ಸ್ ಮೇಗಡೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ ಮೇಗಡೆ ಕ್ಲಿಕ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಬರುತ್ತೆ. ನಂತರ ಇಲ್ಲಿ ಮಿಡ್ಲಲ್ಲಿ ಕಾಣಿಸ್ತಾ ಇದ್ದಿಲ್ವ ಸ್ಟೋರೇಜ್ ಆ್ಯಂಡ್ ಡಾಟಾ ಮೇಗಡೆ ಕ್ಲಿಕ್ ಮಾಡಿ. ಸ್ಟೋರೇಜ್ ಆ್ಯಂಡ್ ಡಾಟಾ ಮೇಗಡೆ ಕ್ಲಿಕ್ ಮಾಡಿದಾಗ ಇಲ್ಲಿ ಈ ಥರ ಇಂಟರ್ಫೇಸ್ ಬರುತ್ತೆ. ಮ್ಯಾನೇಜ್ ಸ್ಟೋರೇಜ್ ಅಂತ ಇದೆ ಅಲ್ವಾ, ಅದ್ರ ಮೇಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಚಾರ್ಟ್ಸು, ಚಾನಲ್ಸು ಹಾಗೆ ಆಲ್ ಅಂತ ಇದ್ದಿಲ್ವ, ನೀವು ಇಲ್ಲಿ ಚಾರ್ಟ್ಸ್ ಜಾಸ್ತಿ ಯಾರ ಚಾರ್ಟ್ಸನ್ನು ಮಾಡಿರ್ತೀರಲ್ವ, ಅದೆಲ್ಲ ಕೂಡ ಫಸ್ಟಲ್ಲಿ ತೋರಿಸುತ್ತೆ. ಕಡಿಮೆ ಚಾರ್ಟ್ಸ್ ಮಾಡಿರೋದೆಲ್ಲ ಕೂಡ ಲಾಸ್ಟಲ್ಲಿ ತೋರಿಸುತ್ತೆ. ನೀವು ಜಾಸ್ತಿ ಚಾರ್ಟ್ ಯಾರ ಹತ್ರ ಮಾಡಿರ್ತೀರ ಅವರೆಲ್ಲರೂ ಹಿಸ್ಟ್ರಿಯನ್ನು ಕ್ಲಿಯರ್ ಮಾಡ್ಕೊಂಬಿಡಿ ಫ್ರೆಂಡ್ಸ್. ಈಗ ನಾನು ಯಾವ್ದಾದ್ರು ಒಂದು ಚಾರ್ಟ್ಸನ್ನು ಓಪನ್ ಮಾಡ್ಕೊಳ್ತೀನಿ. ಚಾರ್ಟ್ಸ್ ಮೇಗಡೆ ಕ್ಲಿಕ್ ಮಾಡಿ. ನಿಮ್ಮ ಅಲ್ಲಿ ಹೆಸರನ್ನು ಕಾಣಿಸ್ತಾ ಇರ್ತಲ್ವ, ಕ್ಲಿಕ್ ಮಾಡಿದಾಗ ಫ್ರೆಂಡ್ಸ್ ನೀವು ಕಾಂಟ್ಯಾಕ್ಟ್ ಮೇಗಡೆ ಕ್ಲಿಕ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಅವರು ಬಿಟ್ಟಿರುವಂಥ ಎಲ್ಲ ಮೀಡಿಯಾಗಳೆಲ್ಲ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೆಲೆಕ್ಟ್ ಆಲ್ ಅಂತ ಇರುತ್ತೆ. ನಿಮಗೆ ಯಾವುದೂ ಮೀಡಿಯಾ ಬೇಡ ಅಂತಿದ್ರೆ ಅವರು ಬಿಟ್ಟಿರುವಂಥದ್ದು ಸೆಲೆಕ್ಟ್ ಆಲ್ ಮೇಗಡೆ ಕ್ಲಿಕ್ ಮಾಡಿ. ಡಿಲೀಟ್ ಅಂತ ಇರುತ್ತಲ್ವ, ಡಿಲೀಟ್ ಮೇಗಡೆ ಕ್ಲಿಕ್ ಮಾಡಿಬಿಡಿ. ಡಿಲೀಟ್ ಮೇಗಡೆ ಕ್ಲಿಕ್ ಮಾಡಿದಾಗ ಎಲ್ಲ ಕೂಡ ಸ್ಟೋರೇಜ್ ಹೋಗಿಬಿಡುತ್ತೆ. ಈ ಒಂದು ಕಾಂಟ್ಯಾಕ್ಟಲ್ಲಿ ಎಷ್ಟು MB ಇದೆ ಅಂತ ಕಾಣಿಸುತ್ತೆ. ಇಲ್ಲಿ ನೋಡಿ 16 ಮೀಡಿಯಾ ಇದೆ, ಹಾಗೆ 29.6 MB ಇದೆ. 29.6 MB ನಿಮಗೆ ಸ್ಪೇಸ್ ಸಿಗುತ್ತೆ ಫ್ರೆಂಡ್ಸ್. ಇಷ್ಟು ಡಿಲೀಟ್ ಆಗಿಬಿಡುತ್ತೆ. ಡಿಲೀಟ್ ಮೇಗಡೆ ಕ್ಲಿಕ್ ಮಾಡಿ ಇಲ್ವಾ, ಡಿಲೀಟ್ ಮೇಗಡೆ ಕ್ಲಿಕ್ ಮಾಡಿ. ಡಿಲೀಟ್ ಮೇಗಡೆ ಕ್ಲಿಕ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಬರುತ್ತೆ. ಡಿಲೀಟ್ ಐಟಮ್ ಅಂತ ಹಾಗೆ ಸ್ವಲ್ಪ ಬರೆದಿರ್ತಾರೆ. ಡಿಲೀಟ್ ಎನಿ ಕಾಪೀಸ್ ಅಂತ ಬರುತ್ತೆ. ನಿಮಗೆ ಬೇಕು ಅಂದರೆ ರೈಟ್ ಮಾಡಿ, ಇಲ್ಲ ಅಂತಂದರೆ ಡಿಲೀಟ್ ಮೇಗಡೆ ಹಾಗೆ ಕ್ಲಿಕ್ ಮಾಡಿದ್ರು ನಡೆಯುತ್ತೆ. ನಾನು ಡಿಲೀಟ್ ಮೇಗಡೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಡಿಲೀಟ್ ಮೇಗಡೆ ಕ್ಲಿಕ್ ಮಾಡಿದಾಗ ಡೈರೆಕ್ಟಾಗಿ ಡಿಲೀಟ್ ಆಗುತ್ತೆ ಫ್ರೆಂಡ್ಸ್. ಈ ಥರ ನೀವು ಸ್ಪೇಸನ್ನು ಫ್ರೀ ಅಪ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಇದಿಷ್ಟು ಇವತ್ತಿನ ಒಂದು ವೀಡಿಯೋ. ಇಲ್ಲಿಗೆ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋತೆ ಎಲ್ಲರೂ ಕೂಡ ಸಿಗೋಣ. ಯಾರೆಲ್ಲ ವೀಡಿಯೋನ ಕೊನೆವರೆಗೂ ನೋಡಿದರೆ ಎಲ್ಲರೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವೀಡಿಯೋತೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರೂ ಕೂಡ ಬಾಯ್.